ಭಾರ್ಗವಿ ಸೀರಿಯಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಜೆ.ಪಿ. ಸರಿ, ನೀವಲ್ಗೋದ್ರಿ, ಮುಂದೇನಾಯ್ತು? ಸಂಧ್ಯಾ: ವಿಕ್ರಮ್ ಮತ್ತೆ ಅವರ ಫ್ರೆಂಡ್ಸು ಕುಡಿತಾ ಕೂತಿದ್ರು ಸರ್. ಆಗ ವಿಕ್ರಮ್ ನನ್ನ ಹತ್ರ ಬಂದ್ರು. ನಾನು ಒಪ್ದೇ ಇದ್ದಾಗ ಅಲ್ಲೇ ಇದ್ದ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ರು. ಜೆ.ಪಿ. ನೀವು ಅರ್ಧ ವಿಷ್ಯನ ನುಂಗಿ ಪೂರ್ತಿ ವಿಷ್ಯನ ಹೇಳ್ದೇ ಇದ್ರೆ ಕೋರ್ಟಿಗೆ ಹೇಗ್ ಗೊತ್ತಾಗ್ಬೇಕು? ಪ್ರತಿ ಒಂದ್ ವಿಚಾರನೂ ಬಿಡಿಸಿ ಬಿಡಿಸಿ ಹೇಳಿದ್ರೇನೆ ಎಲ್ರಿಗೂ ಅರ್ಥ ಆಗೋದು. ನಾನಲ್ಲಿಗೋದಾಗ ವಿಕ್ರಮ್ ನನ್ನ ಹತ್ರ ಬಂದ್ರು. ನನ್ನ ಕೈ ಹಿಡ್ಕೊಂಡ್ರು. ಅಸಭ್ಯವಾಗಿ ವರ್ತಿಸಿದ್ರು. ಇನ್ನು ಮುಂದೆ ಬಂದು ಒಟ್ಟಿಗೆ ಸೇರಿ ಇಬ್ರು ಪಾರ್ಟಿ ಮಾಡೋಣ ಬಾ ಅಂತ ಕರೆದ್ರು. ನಾನು ಒಪ್ದೇ ಇದ್ದಾಗ ನನ್ನನ್ನ ನೀರಿಗ್ ತಳ್ಳಿ ತಮಾಷೆ ಮಾಡಿದ್ರು. ಅವ್ರು ಕುಡಿತಾ ಇದ್ದಿದ್ದನ್ನು ನನ್ನನ್ನು ಕುಡಿ ಅಂತ ಅವ್ರ ಫ್ರೆಂಡ್ಸ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಸರ್. ಆದ್ರೆ ಅಲ್ಲಿ ಮಧ್ಯದಲ್ಲಿ ಕುಂತಿದಾರಲ್ಲ ಅವ್ರು ಹೀಗೆಲ್ಲ ಮಾಡ್ಬೇಡಿ, ಅದೆಲ್ಲ ತಪ್ಪು ಅಂತ ಹೇಳ್ತಿದ್ರು. ನೋಟ್ ದಿಸ್ ಪಾಯಿಂಟ್ ಸರ್. ಆದ್ರೆ ವಿಕ್ರಮ್ ಅವರು ಫುಲ್ಲು ನಶೆಯಲ್ಲೇ ಇದ್ರು ಸರ್. ಆದ್ರೆ ಅವರು ಯಾರ್ ಮಾತು ಕೇಳೋ ಪರಿಸ್ಥಿತಿಲೇ ಇರ್ಲಿಲ್ಲ. ನಿಮ್ಮನ್ನ ವಿಕ್ರಮ್ ಭೂಪತಿ ಅವರು ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿದ್ರು. ನೀವು ಮೇಲ್ ಬಂದಿದ್ದೆ ಹೇಗೆ? ನಿಮ್ಗೆ ಈಜ್ ಬರುತ್ತಾ? ಇಲ್ಲ ಸರ್. ಅಲ್ಲಿ ಮಧ್ಯದಲ್ಲಿದ್ದಾರಲ್ಲ ಸರ್, ಅವರೇ ನೀರಿಂದ ನನಗೆ ಮೇಲ್ ಬರೋದಿಕ್ಕೆ ಸಹಾಯ ಮಾಡಿದ್ರು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಅಲ್ಲಿಂದ ಓಡೋಗ್ಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ವಿಕ್ರಮ್ ಅವರು ನನ್ನ ಹತ್ರ ಬಂದು ಬಲವಂತವಾಗಿ ನನ್ನನ್ನ ತಬ್ಕೊಂಡ್ರು ಸರ್. ಆಮೇಲೆ ನನ್ನ ಬಟ್ಟೆ ಅಂದಾಗ ಜೆ.ಪಿ. ಒಂದ್ ನಿಮಿಷ, ತಬ್ಕೊಳೋದು ಅಂದ್ರೆ? ಸ್ವಲ್ಪ ವಿವರವಾಗಿ ಹೇಳಿ. ಭಾರ್ಗವಿ: ಅಬ್ಜೆಕ್ಷನ್ ಯುವರ್ ಆನರ್. ಮೈಲಾರ್ಡ್, ಇದ್ರಲ್ಲಿ ಅಬ್ಜೆಕ್ಟ್ ಮಾಡೋದೇನಿದೆ? ಇದೊಂದು ಮೊಲೆಸ್ಟೇಷನ್ ಕೇಸ್. ಮೊಲೆಸ್ಟೇಷನ್ ನಲ್ಲಿ ಏನೇನಾಯ್ತು ಅಂತ ನಾನು ವಿವರವಾಗಿ ಕೇಳ್ತಾ ಇದ್ದೀನಿ. ಓಕೆ, ಅಬ್ಜೆಕ್ಷನ್ ಓವರ್ ರೂಲ್. ಅವರು ನನ್ನ ಸೊಂಟ ಬಳಸ್ಕೊಂಡು ಅವ್ರ ಹತ್ರ ಕೆಳ್ಕೊಂಡ್ರು ಸರ್. ಬಟ್ಟೆನ ಹರಿದ್ರು ಸರ್. ಅದೇ ಗಾಬ್ರಿಯಲ್ಲಿ ನಾನು ಅವ್ರ ಕೆನ್ನೆಗೊಂದು ಹೊಡೆದು ಓಡೋಕ್ ಸ್ಟಾರ್ಟ್ ಮಾಡ್ದೆ ಸರ್. ಆದ್ರೆ ಅವ್ರು ನನ್ನನ್ನು ಬಿಡ್ದೆ ಅಟ್ಟಿಸ್ಕೊಂಬಂದ್ರು ಸರ್. ಆಗ ಭಾರ್ಗವಿ ಅಕ್ಕ ನನ್ನನ್ನ ಕಾಪಾಡಿದ್ರು ಸರ್. ಜೆ.ಪಿ. ಸುಳ್ಳು. ಇವ್ರು ಹೇಳ್ತಾ ಇರೋ ಪ್ರತಿ ಒಂದ್ ಮಾತು ಶುದ್ಧ ಸುಳ್ಳು ಸರ್. ಮಾರ್ಚ್ 3ನೇ ತಾರೀಕು ವಿಕ್ಕಿ ಅಂಡ್ ಫ್ರೆಂಡ್ಸ್ ಇವ್ರು ಹೇಳಿದ ಟೈಮಲ್ಲಿ ಕುಡ್ದೇ ಇರ್ಲಿಲ್ಲ. ವಯಸ್ಸಿನ ಹುಡುಗರು ಪಾರ್ಟಿ ಮಾಡ್ಬೇಕು ಅಂತ ಬಿಯರ್ನ ತಂದಿಟ್ಟಿದ್ದೇನೋ ನಿಜ. ಆದ್ರೆ ಅದು ಎಲ್ಲಿ? ಅವರದ್ದೇ ಆದ ಸ್ವಂತ ಫಾರ್ಮ್ ಹೌಸ್ ಅಲ್ಲಿ. ಇವ್ರು ಹೋದಾಗ ಮಠ ಮಧ್ಯಾಹ್ನ ಎಲ್ಲರೂ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಊಟ ಮಾಡೋ ಸಮಯ. ಪರ್ಮಿಷನ್ ಇಲ್ದಲೆ ಫಾರ್ಮ್ ಹೌಸ್ಗೋಗಿ ಬಿಯರ್ ಕುಡ್ದು ಅಸಭ್ಯವಾಗಿ ನಡ್ಕೊಂಡಿದ್ದು ನೀವು ಸಂಧ್ಯಾ. ಅಲ್ಪಂಗೆ ಐಶ್ವರ್ಯ ಬರೋದು ಅಂತಾರಲ್ಲ, ಹಾಗೆ ಯುವರ್ ಆನರ್. ಹೋದೆ, ಪ್ರಸಾದ ಕೊಟ್ಟೆ ಅಂತ ಬರ್ಬೋದಿತ್ತಲ್ಲ. ಒಂದನ ಇಲ್ಲ ಅಂದ್ರೆ ಇವ್ರು ಫಾರ್ಮ್ ಹೌಸ್ ಒಳಗಡೆ ಕಾಲಿಡಿಯೋ ಅವಶ್ಯಕತೆನೇ ಇರ್ಲಿಲ್ವಲ್ಲ. ಮೊದಲೇ ವಿಕ್ರಮ್ ಭೂಪತಿ ಮೇಲೆ ಒಲವಿದ್ದ ಈ ಸಂಧ್ಯಾಗೆ, ಅವರ ಐಷಾರಾಮಿ ಫಾರ್ಮ್ ಹೌಸ್ ಅನ್ನು ನೋಡಿದ ಸಂಧ್ಯಾಗೆ ಒಂದು ಕ್ಷಣ ಮೈ ಮರೆತ್ಬಿಟ್ಲು. ಪರ್ಮಿಷನ್ ಇಲ್ದಲೆ ಅವ್ರ ಫಾರ್ಮ್ ಹೌಸ್ ಎಲ್ಲ ಸುತ್ತಾಡಿ ಬಿಯರ್ ಅನ್ನು ಕುಡ್ದು ಅಸಭ್ಯವಾಗಿ ವರ್ತಿಸಿದ್ದೀರಾ? ಇಲ್ಲ ಸರ್, ಇಲ್ಲ, ನಾನು ಹಾಗೆ ಮಾಡಿಲ್ಲ ಸರ್. ನಿಮ್ಮ ಪ್ರಕಾರ ಹುಡುಗಿ ಎಂಬ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ಕೊಂಡು ವಿಕ್ರಮ್ ಭೂಪತಿಗೆ ಹತ್ರ ಆಗೋಕೆ ಪ್ರಯತ್ನ ಪಟ್ಟಿದ್ದೀರಾ. ಆದ್ರೆ ತನ್ನ ಸೀಮಿತದಲ್ಲಿದ್ದ ವಿಕ್ರಮ್ ಭೂಪತಿ ನಿಮ್ಮ ವರ್ತನೆ ಹಿಡಿಸ್ದೆ ನಿಮ್ಮ ಲಿಮಿಟ್ ನಲ್ಲಿ ನೀವಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇಲ್ಲ ಸರ್, ಇಲ್ಲ, ಅವ್ರಾಗ ಹೇಳ್ಲಿಲ್ಲ ಅಂತ ಸಂಧ್ಯಾ ಹೇಳ್ತಾಳೆ. ಆಗ ಜೆ.ಪಿ. ನಿಮ್ಮಷ್ಟಕ್ಕೆ ನೀವು ಇರ್ದೆ ನಿಮ್ಮ ಅಸಲಿ ಆಟ ಅನ್ನು ಶುರು ಮಾಡ್ಕೊಂಡಿದ್ರಿ. ಆದ್ರೆ ವಿಕ್ಕಿ ಏನೋ ಮಾಡ್ಬಿಟ್ಟ ಅಂತ ಅವನ್ ಕೆನ್ನೆಗೊಡ್ದು ಅವನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ದೀರಾ, ಎದುರಿಸಿದ್ದೀರಾ. ಇಲ್ಲ ಸರ್, ನಾನು ಯಾರಿಗೂ ಎದುರಿಸಿಲ್ಲ ಸರ್, ಎಲ್ಲ ಸುಳ್ಳು ಸರ್ ಅಂತ ಸಂಧ್ಯಾ ಅಳ್ತಾ ಇದ್ದಾಗ, ಏನು ತಪ್ಪು ಮಾಡ್ದಿರೋ ವಿಕ್ಕಿ ನಿಮ್ಮ ಮಾತಿಗೆ ಬಗ್ಲಿಲ್ಲ. ನಿಮ್ಮ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅನ್ನೋ ಸಿಟ್ಟಿಗೆ ನಿಮ್ಮ ಬಟ್ಟೆನ ನೀವೇ ಹರ್ಕೊಂಡ್ರಿ. ಒಂದು ಕೇಸ್ ಸಿಗ್ದಲೇ ಇರೋ ನನ್ನ ಅಪಲೆಂಟ್ ಲಾಯರ್ ಭಾರ್ಗವಿ ಸುಳ್ಳಾರೋಪ ಮಾಡಿ ಕೇಸ್ನ ದಾಖಲಿಸಿದ್ದೀರಾ. ಅಬ್ಜೆಕ್ಷನ್ ಯುವರ್ ಆನರ್. ಭಾರ್ಗವಿ ಅವರ ತಂದೆ ಏನೋ ಯೋಚನೆ ಮಾಡುತ್ತಾ ಕೂತಿರುತ್ತಾರೆ. ಆಗ ಅಣ್ಣ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ನನ್ನೇ ಅಣ್ಣ ಕೇಳ್ತಾ ಇರೋದು. ಗೆಳೆಯ ಅನ್ಕಂಡ ಜೆ.ಪಿ. ಬೆನ್ನಿಗೆ ಚೂರಿ ಹಾಕ್ಬಿಟ್ಟ. ಮೋಸದಿಂದ ಕೋರ್ಟಿಂದ ಆಚೆಗೆ ಹಾಕ್ಬಿಟ್ಟ ನನ್ನ. ನಮ್ಮಿಬ್ರು ಕುಟುಂಬನ ಬೀದಿಗೆ ತಂದ್ಬಿಟ್ಟ. ಇವೆಲ್ಲ ಹಾಗೆ ಕಣ್ಮುಂದೆ ಒಂದ್ ಕ್ಷಣ ಬಂದೋದಂಗಾಯ್ತು. ನಮ್ದೇನೋ ಹಳೆ ಕತೆ ಅಣ್ಣ, ಇದ್ರಲ್ಲಿ ಕೊರ್ಗಿ ನಮ್ ಜೀವನ ಸೌದೆ ಹೋಯ್ತು. ಆದ್ರೆ ನಮ್ ಕೂಸು ಎದ್ರಾಕೊಂಡಿರೋದು ಇವನನ್ನ. ಜೆ.ಪಿ. ಸುಮ್ನೆ ಬಿಟ್ಬಿಡ್ತಾನ ಅವಳನ್ನ? ಖಂಡಿತ ಸುಮ್ನೆ ಬಿಡೋದಿಲ್ಲ. ಅವನು ಹಾರಾಡ್ತಾನೆ. ಆದ್ರೆ ಅವನು ಆಡೋ ಮಾತುಗಳನ್ನ ಸುಳ್ಳು ಅಂತ ನಿರೂಪಿಸಿ ನಮ್ ಪುಟ್ಟಿ ಅವನನ್ನ ಸೋಲಿಸ್ತಾಳೆ. ಇದು ಕಲಿಯುಗ ಕಲ್ಪನಾ. ಸ್ವರ್ಗ ನರ್ಕ ಎಲ್ಲ ಇಲ್ಲೇ ಇದೆ. ಕೆಟ್ಟ ಕೆಲಸ ಇರ್ಲಿ ಒಳ್ಳೆ ಕೆಲಸ ಇರ್ಲಿ ಕರ್ಮಫಲ ಇಲ್ಲೇ ಸಿಗುತ್ತೆ. 15 ವರ್ಷಗಳ ನಂತರ ನಮ್ ಪುಟ್ಟಿ ನನ್ ಕೂಸು ಆ ಜೆ.ಪಿ. ವಿರುದ್ಧ ನಿಲ್ಲೋದು ಅಂದ್ರೆ ಈ ಮಾತು ನಿಜ ತಾನೆ. ಅವನಿಗೆ ಪಾಠ ಕಲಿಸ್ತಾಳೆ ನಮ್ ಪುಟ್ಟಿ. ಅವನು
ಮಾಡಿರೋ ಕರ್ಮಕಾಂಡಕ್ಕೆ ಇಲ್ಲೇ ಲೆಕ್ಕ ಚುಪ್ತಾ ಮಾಡ್ತಾಳೆ. ನಿನ್ನ ಮಾತು ಕೇಳೋದಕ್ಕೆ ಚೆನ್ನಾಗಿದೆ ಅಣ್ಣ, ಆದರೆ ಏನು? ಏನು ಕಲ್ಪನಾ, ನಮ್ಮ ಭಾರ್ಗವಿ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ಅಣ್ಣ. ನನ್ನ ಮಗಳನ್ನ ಕಳ್ಕೊಂಡಿರೋ ನನಗೆ ನಮ್ಮ ಕೂಸಿಗೇನ ಆಗ್ಬಿಡುತ್ತೇನೋ ಅನ್ನೋ ಭಯ. ಎದುರುಗಿರೋನು ಕರುಣೆನೇ ಇಲ್ದಲೇ ಇರೋ ಕಟುಕ. ನಮ್ಮ ಕೂಸು ಅವನ ಎದುರುಗಡೆ ನಿಂತಿದೆ. ಇದನ್ನು ನೆನಪಿಸ್ಕೊಂಡ್ರೆ ನನಗೆ ಮೈಯೆಲ್ಲ ನಡುಗುತ್ತೆ ಅಣ್ಣ. ಕಲ್ಪನಾ, ಎದ್ರೋನ್ಗೆ ಹಗ್ಗ ಹಾವು ಥರ ಕಾಣಿಸುತ್ತೆ. ಆ ಹಾವಿಗೆ ಎದುರಿದ್ದು ಸಾಕು, ನಮ್ಮ ಭಾರ್ಗವಿ ಗಟ್ಟಿಕಿತ್ತಿ ಅವನನ್ನು ಎದುರಿಸ್ತಾಳೆ. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡ್ತಾಳೆ ಅನ್ನೋದು ಒಂದು ಹೆಣ್ಣಿನಿಂದನೇ ಅವನಿಗೆ ಅರ್ಥ ಆಗಬೇಕು. ಆ ಸಮಯ ಬಂದಿದೆ ಕಲ್ಪನಾ. ಭಾರ್ಗವಿ ಕಟ್ಟುಕತೆ ಹೇಳಿ ಸುಳ್ಳು ಹೇಳೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಅನಿಸುತ್ತೆ. ಸಂಧ್ಯಾ ಏನೋ ಸುಮ್ಮನೆ ಇದ್ದಾಳೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ನಡೆದಿರೋ ಕತೆಗೂ ಇವ್ರು ಹೇಳ್ತಾ ಇರೋ ಕತೆಗೂ ಯಾವುದೂ ರೀತಿ ಸಂಬಂಧ ಇಲ್ಲ. ಸಂಬಂಧ ಇದೆ ಯುವರ್ ಆನರ್. ನಾನು ಹೇಳಿದ ಮಾತು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ನನ್ನ ಅಪಲೆಂಟ್ ಲಾಯರ್ ಭಾರ್ಗವಿ ಅವರಿಗೆ ಅರ್ಥ ಹಾಗೆ ಬಿಡಿಸಿ ಅರ್ಥ ಮಾಡಿಸ್ತೀನಿ. ಈ ಹುಡುಗಿ ಸಂಧ್ಯಾ, ಅವಳ ನಡವಳಿಕೆ ಸರಿಯಾಗಿಲ್ಲ. ಒಬ್ಬ ಪ್ರಾಮಾಣಿಕ ಹುಡುಗನ ಜೀವನ ಹಾಳು ಮಾಡೋದಕ್ಕೆ ಮುಂದಾಗಿರೋ ಕೆಟ್ಟ ಹೆಂಗಸಿವಳು. ದುಡ್ಡಿನ ಆಸೆಗೋಸ್ಕರ ತನ್ನ ಮಾನವನ್ನು ಬೇಕಾದರೆ ಹರಾಜಿಗಿಡ್ತಾಳೆ. ಭಾರ್ಗವಿ, ಮಿಸ್ಟರ್ JP ಪಾಟೀಲ್, ಮಾತು ಅದ್ಮೀರ್ತಾ ಇದೆ. ಮಾತಿನ ಮೇಲೆ ನಿಗಾ ಇರಲಿ. ಒಬ್ಬ ಸೀನಿಯರ್ ಲಾಯರ್ ಹತ್ರ ಹೇಗೆ ಮಾತಾಡಬೇಕು ಅಂತ ನೀನು ಮೊದಲು ಕಲ್ತ್ಕ. ಒಬ್ಬರು ಸೀನಿಯರ್ ಲಾಯರ್ ಮುಂದೆ ಹೇಗೆ ಮಾತಾಡಬೇಕು ಅನ್ನೋದು ಕಲ್ತ್ಕ. ಸೀನಿಯರ್ ಲಾಯರ್ ಅಂತ ಹೇಳೋದಲ್ಲ, ಅದ್ರ ತಕ್ಕಾಗೆ ನಡ್ಕೊಬೇಕು. ನಾನು ಹೇಗೆ ಮಾಡಬೇಕು, ನಾನು ಹೇಗೆ ಮಾತಾಡಬೇಕು ಅಂತ ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿಸ್ಟರ್ JP ಪಾಟೀಲ್, ಹೇಯ್, ಆರ್ಡರ್. ಅಡ್ವೊಕೇಟ್ ಭಾರ್ಗವಿ, ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಸಾರಿ ಯುವರ್ ಆನರ್. JP, ನೀವು ಈ ರೀತಿ ಹೇಳ್ತಿರೋದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ಕಟ್ಟುಕತೆಗೆ ಸಾಕ್ಷಿ ಎಲ್ಲಿಂದ ಬರಬೇಕು? ನಮ್ಮ ಹತ್ರ ಇರೋ ಸಾಕ್ಷಿನ ಹಾಳು ಮಾಡ್ತಾರಷ್ಟೇ ಅಂತ ಭಾರ್ಗವಿ ಇದನ್ನೆಲ್ಲ ಮನಸ್ಸಲ್ಲೇ ಅನ್ಕೊತಿರ್ತಾಳೆ. ಸಾಕ್ಷಿ ಇದೆ ಯುವರ್ ಆನರ್. ಡೈರಿ ನಂಬರ್ 3/24. ಘಟನೆ ನಡೆದ ದಿನ. ವಿಕ್ರಮ್ ಭೂಪತಿ ಅವರು ಸಂಧ್ಯಾಳ ವಿರುದ್ಧ ಕಂಪ್ಲೇಂಟ್ನ ಕೊಟ್ಟಿದ್ದಾರೆ. ಅದು ಅದೇ ಸ್ಟೇಷನ್ನಲ್ಲಿ. ಅಲ್ಲಿ ಸ್ಟೇಷನ್ನಲ್ಲಿರೋ ಡೈರಿನೇ ಈ ಕೇಸಿಗೆ ಮುಖ್ಯ ಸಾಕ್ಷಿ ಆಗುತ್ತೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಆ ಥರದೊಂದು ಕಂಪ್ಲೇಂಟೇ ಇಲ್ಲ. ಡಿಪೆಂಡೆಂಟ್ ಲಾಯರು ಸತ್ಯದ ತಲೆ ಮೇಲೆ ಹೊಡೆದಾಗೆ ಸುಳ್ಳು ಹೇಳ್ತಾ ಇದ್ದಾರೆ. ಕೇಸ್ ಬಗ್ಗೆ ಯಾರಾದರೂ ಸುಳ್ಳು ಹೇಳ್ತಾರಾ ಭಾರ್ಗವಿ? ಅದು ಕೋರ್ಟಲ್ಲಿ. ಕೇಸ್ ಡೈರಿನ ಸಾಕ್ಷಿಯಾಗಿ ಸದ್ಯಕ್ಕೆ ಕೇಳ್ತಾ ಇದ್ದೀನಿ ಯುವರ್ ಆನರ್. ಆ ಕಂಪ್ಲೇಂಟ್ನ ತಗೊಂಡು ಆ ಕೇಸ್ ಡೈರಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿದ ಇನ್ಸ್ಪೆಕ್ಟ್ರನ್ನ ಕರೆದು ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಓಕೆ, ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಕ್ಷಮಿಸಿ ಮಹಾಸ್ವಾಮಿ, ನಾನು ಈ ಕೇಸ್ನ ಇನ್ವೆಸ್ಟಿಗೇಷನ್ ಆಫೀಸರ್. ಆದರೆ ಆ ಥರದ್ದು ಯಾವುದೇ ಕೇಸನ್ನು ನಾನು ಫೈಲ್ ಮಾಡ್ಕೊಂಡಿಲ್ಲ. ಆ ನಂಬರ್ನ ಕೇಸ್ ಡೈರಿ ಕೂಡ ನಾನು ತಂದಿಲ್ಲ. ಡಿಫೆಂಡೆಂಟ್ ಲಾಯರ್ ಅವರು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಮಹಾಸ್ವಾಮಿ. ನಾನು ಹೇಳಿದ್ದು ಕರೆಕ್ಟಾಗೇ ಇದೆ ಇನ್ಸ್ಪೆಕ್ಟರ್ ಪ್ರತಾಪ್. ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿರೋದು. ನಾನು ಕರೆದಿದ್ದು ನಿಮ್ಮನ್ನಲ್ಲ, ಸಬ್ ಇನ್ಸ್ಪೆಕ್ಟರ್ ವಿಜಯ್ ಅವ್ರನ್ನ. ನೀವ್ಯಾರು ಅಂತ ಕೋರ್ಟಿಗೆ ಸ್ವಲ್ಪ ಇಡ್ಬೋದಾ? ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ಕಂಠೀರವ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿ ಮಾಡ್ತಾ ಇದ್ದೀನಿ. ಗುಡ್ ಇನ್ಸ್ಪೆಕ್ಟರ್. MLA ಶಕ್ತಿ ಪ್ರಸಾದ್ ಅವರ ಮಗ ವಿಕ್ರಮ್ ಭೂಪತಿ ಅವರು ನಿಮ್ಗೆ ಹೇಗೆ ಪರಿಚಯ? ಅವರೇನು ನಿಮ್ಮ ಸ್ನೇಹಿತರ? ಇಲ್ಲ ಸರ್, ಮೊದಲು ಅವ್ರ ಬಗ್ಗೆ ಕೇಳಿ ಗೊತ್ತಿತ್ತು. ಮಾರ್ಚ್ ತಿಂಗಳಲ್ಲಿ ಒಂದು ಕೇಸ್ನ ಅವರೇ ಖುದ್ದಾಗಿ ಫೇಸ್ ಟು ಫೇಸು ಭೇಟಿ ಮಾಡಿದ್ವಿ. ಓ, ಆ ಡೇಟ್ ಏನಾದರೂ ನೆನಪಿದೆಯಾ? ಹೌದು ಸರ್, ಮಾರ್ಚ್ 3ನೇ ತಾರೀಕು ಹಿಂದಿನ ದಿನ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು. ಹಿಂದಿನ ದಿನ ನನಗೆ ನೋಡೋಕ್ಕಾಗಿರಲಿಲ್ಲ. ಆದ್ದರಿಂದ ಮಾರ್ಚ್ 3ನೇ ತಾರೀಕು ನನಗೆ ಹೈಲೈಟ್ಸ್ನ ನೋಡ್ತಾ ಇದ್ದೆ. ಇನ್ನೇನು ಇಂಡಿಯಾ ಗೆಲ್ಲುತ್ತೆ ಖುಷಿಯಲ್ಲಿ ನೋಡ್ತಾ ಇರಬೇಕಾದ್ರೆ ವಿಕ್ರಮ್ ಭೂಪತಿ ಅವರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದರು. ಹಾಗಾಗಿ ಮಾರ್ಚ್ 3ನೇ ತಾರೀಕು ತುಂಬ ಚೆನ್ನಾಗಿ ನೆನಪಿದೆ. ಓಕೆ. ಡ್ಯಾಡ್ ಹೇಳಿದ ನಿಜ. ನೀವು ಸಾಮಾನ್ಯದರಲ್ಲ ಅಂಕಲ್. ಜಗತ್ ಕಿಲಾಡಿ. ಎಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದೀರಾ. ಅವತ್ತು ನೀವು ಬರ್ಕೊಂಡಿರೋ ಜನರಲ್ ಕೇಸ್ ಡೈರಿನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀರಾ? ಕಂಪ್ಲೇಂಟ್ ಲೆಡ್ಜರ್ನ? ಹೌದು ಸರ್, ತಂದಿದ್ದೀನಿ. ಭಾರ್ಗವಿ, ಅಬ್ಜೆಕ್ಷನ್ ಯುವರ್ ಆನರ್. ಇಲ್ಲಿ ಸತ್ಯನ ಮುಚ್ಚಾಕೋಕೆ ದೊಡ್ಡ ಸಂಚು ನಡೀತಾ ಇದೆ. ಇಷ್ಟು ದಿನ ಇಲ್ದಲೇ ಇರೋ ವಿಕ್ಕಿ ಕಂಪ್ಲೇಂಟು ಇದ್ದಕ್ಕಿದ್ದಾಗೆ ಉತ್ಪತ್ತಿ ಆಗೋದಕ್ಕೆ ಹೇಗೆ ಸಾಧ್ಯ? ಸಾಕ್ಷಿನ ಹುಡ್ಕೋದು ಹೀಗೆ ಮೈ ಡಿಯರ್ ಲರ್ನೆಡ್ ಫ್ರೆಂಡ್.
ನಿಮ್ಗಿದು ವಸ್ತು ಮೊದಲನೇ ಕೇಸ್ ಬೇರೆ. ಕೇಸ್ನ ದೀರ್ಘವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಒಂದೊಂದಾಗೆ ಹೀಗೆ ಸಾಕ್ಷಿಗಳು ಹೊರಗಡೆ ಬರ್ತಾ ಇರುತ್ತೆ. ಅದು ನಿಮ್ಮ ಅಪಲೆಂಟ್ ಲಾಯರ್ ತಾಕತ್ತು. ಇವರ ಆನರ್, ಇಲ್ಲೇನೋ ಸಮಸ್ಯೆ ಆಗಿದೆ. ಆ ಕಂಪ್ಲೇಂಟ್ ಕಾಪಿನ ನನಗೊಂದ್ಸರಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದಕ್ಕೆ ನನಗೆ ಕಾಲಾವಕಾಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನನಗೊಂದು ಇಯರಿಂಗ್ ಡೇಟ್ ಕೊಡಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ಏನು ಭಾರ್ಗವಿ, ಇವತ್ತೇ ಎಲ್ಲ ಮುಗಿಸ್ಬಿಡ್ತೀನಿ, ಕೇಸ್ ಗೆಲ್ತೀನಿ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ಜಡ್ಜ್ ಹತ್ರ ಇನ್ನೊಂದು ಡೇಟ್ ಕೇಳ್ತಿದ್ಯಾ? ಏಕೆ, ಭಯನಾ? ಒಂದ್ಸತಿ ಆನೆ ಇರುವೆ ಕತೆ ನೆನಪು ಮಾಡ್ಕೋ. ನೀವು ಮಾಡಿರೋ ಗೋಲ್ ಮಾಲನ್ನು ಬಯಲು ಮಾಡಬೇಕಲ್ವಾ ಸರ್? ಆ ಮುಖವಾಡನ ಕಳಚಿ ಅಸಲಿ ರೂಪನ ತೋರಿಸ್ಲಿಲ್ಲ ಅಂದರೆ ನನ್ನ ಹೆಸರು ಭಾರ್ಗವಿನೇ ಅಲ್ಲ. ವಾದ ಪ್ರತಿವಾದವನ್ನು ಪರಿಶೀಲಿಸಿದ ನಂತರ ಎದುರಾಳಿ ಅನುಮತಿಯಂತೆ ಕೋರ್ಟ್ 10 ದಿನ ಕಾಲಾವಕಾಶ ನೀಡಲಾಗುತ್ತದೆ. ದ ಕೋರ್ಟ್ ಈಸ್ ಅಡ್ಜರ್ನ್.